ನೋಡಿ, ಇನ್ನೂ ಕೂಡ KRS ಡ್ಯಾಮ್ ಭರ್ತಿಯಾಗಿಲ್ಲ. ಭರ್ತಿ ಆಗದೆ ಇರುವಂತಹ ಸಂದರ್ಭದಲ್ಲಿ ಈಗ ತಮಿಳುನಾಡಿಗೆ ರಾತ್ರೋರಾತ್ರಿ ನೀರನ್ನ ಹರಿಸಲಾಗಿದೆ, ಕಾವೇರಿ ನೀರನ್ನ. ಸೊ ಹಾಗಾಗಿ ಆಕ್ರೋಶಗಳು ಹೆಚ್ಚಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಡ್ಯಾಂ ಭರ್ತಿಗೂ ಮುನ್ನವೇ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಲಾಗಿದೆ. ಸ್ವಾತಂತ್ರ್ಯೋತ್ಸವದ ದಿನವೇ ರಾಜ್ಯ ಸರ್ಕಾರದಿಂದ ಮಹಾ ಮೋಸ ಆಗಿದೆ, ಮಹಾ ಅನ್ಯಾಯ ಆಗಿದೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರೋರಾತ್ರಿ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಲಾಗಿದೆ. KRSನಿಂದ ತಮಿಳುನಾಡಿಗೆ 3,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಆಗಿದೆ. ಕಾವೇರಿ ನೀರು ಬಿಡುಗಡೆ ಬೆನ್ನಲ್ಲೇ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಡ್ಯಾಂ ತುಂಬುವ ಮುನ್ನವೇ ತಮಿಳುನಾಡಿಗೆ ನೀರನ್ನ ಹರಿಬಿಡಲಾಗಿದೆ. ಸ್ವಾತಂತ್ರ್ಯ ದಿನವೇ ಕಾವೇರಿ ಶಾಕ್ ಅನ್ನ ಕೊಡಲಾಗಿದೆ. ನೀರು ಬಿಡುಗಡೆಯಾಗಿರುವಂತಹ ಹಿನ್ನೆಲೆಯಲ್ಲಿ ರೈತ ಸಂಘಟನೆಗಳಿಂದ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಇನ್ನೂ ಕೂಡ KRS ಡ್ಯಾಂನಲ್ಲಿ ನೀರು ಭರ್ತಿಯಾಗಿಲ್ಲ. ಭರ್ತಿಯಾಗದ ಹಿನ್ನೆಲೆಯಲ್ಲಿ KRSನಿಂದ ಇದೀಗ ಈ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಬಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಆಕ್ರೋಶದ ಕಟ್ಟೆ ಹೊಡೆದಿದೆ. ಇದೀಗ ಪ್ರತಿಭಟನೆಯ ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೀಗ ಮತ್ತೆ ಹೆಚ್ಚಾಗ್ತಾ ಇದೆ. ಇವತ್ತು ಸ್ವಾತಂತ್ರ್ಯೋತ್ಸವದ ಸಂಭ್ರಮ, 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ದೇಶದೆಲ್ಲೆಡೆ ಮನೆ ಮಾಡಿದೆ. ಬಟ್ ಆದರೆ ಈ ಮಂಡ್ಯ ಭಾಗದಲ್ಲಿ, ಮೈಸೂರಿನ ಭಾಗದಲ್ಲಿ, ಆ ಸುತ್ತಮುತ್ತ ಇರುವಂತಹ ರೈತರು ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಸರ್ಕಾರ ನಮಗೆ ಮಹಾ ಮೋಸವನ್ನ ಮಾಡಿದೆ, ಅನ್ಯಾಯವನ್ನ ಮಾಡಿದೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ನಮಗೆ ಬೆಳೆ ಬೆಳೆಯೋದಕ್ಕೆ ನೀರನ್ನು ಹರಿಸ್ತಾ ಇಲ್ಲ, ನೀವು ತಮಿಳುನಾಡಿಗೆ ಅವರು ಹೇಳಿದ ರೀತಿಯಾಗಿ ನೀರನ್ನು ಹರಿಬಿಡ್ತಾ ಇದ್ದೀರಿ, ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. CWRC CWMA ಆದೇಶವನ್ನ ನೀವು ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದ್ರಿ. ಸುಪ್ರೀಂ ಕೋರ್ಟಲ್ಲಿ ನೀವು ಹೋಗಿ ವಾದವನ್ನ ಮಾಡಬೇಕಾಗಿತ್ತು, ಅದನ್ನು ಕೂಡ ಇನ್ನೂ ಕೂಡ ಮಾಡಿಲ್ಲ. ದಿನಾಂಕ ಏನೋ ನಿಗದಿ ಆಗಿದೆ, ಬಟ್ ಅಷ್ಟರಲ್ಲಾಗಲೇ ನೀವು ತೀರ್ಮಾನವನ್ನು ತೆಗೆದುಕೊಂಡು 3 TMC ನೀರನ್ನು ಹರಿಬಿಟ್ಟಿದ್ದೀರಿ, ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಯಾವಾಗ ಆಗಸ್ಟ್ 3ನೇ ತಾರೀಕಿನಿಂದ ಇಲ್ಲಿಯವರೆಗೂ ಕೂಡ 13 TMC ನೀರನ್ನು ಹರಿಬಿಡಲಾಗಿದೆ. 13 TMC ನೀರನ್ನು ಬಿಟ್ಟ ನಂತರವೂ ಈಗ ರಾತ್ರೋರಾತ್ರಿ ಕಾವೇರಿ ನೀರನ್ನು ಹರಿಬಿಟ್ಟಿದ್ದೀರಿ. ಮತ್ತೊಂದು ಕಡೆ ತಮಿಳುನಾಡು ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಿದೆ. ಕರ್ನಾಟಕ ನಮಗೆ ನೀರು ಬಿಡ್ತಾ ಇಲ್ಲ, ನೀರು ಬಿಡಬೇಕು ಅಂತ ಹೇಳಿ ತಮ್ಮ ಹಕ್ಕನ್ನು ಪ್ರತಿಪಾದಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಟ್ ಆದರೆ ನಾವು ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕಲ್ವಾ, ನಮ್ಮವ್ರು ಸರಿಗಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು.